ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತು ಪುಂಡಿ ಪಲ್ಯ ಮಾಡೋದು ಯಾವ ರೀತಿ ಅಂತ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊನ್ನೆ ತಂದಿರೋದು ಪುಂಡಿ ಪಲ್ಯ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಈ ಥರ ಕಲರ್ ಸ್ವಲ್ಪ ಎಲ್ಲೋ ಇರೋದು ತೆಗೆದುಬಿಡಬೇಕು. ಇದಕ್ಕೆ ಏನೇನು ಬೇಕು ಅಂತ ಬನ್ನಿ. ಸಿಂಪಲ್ಲಾಗಿ ಏನಿಲ್ಲ, ಜಾಸ್ತಿ ಅದು ಇದು ಏನು ಸೇರಿಸ್ಕೋಬೇಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿದ್ದೀನಿ, ಅಷ್ಟು ಬಾರೀಕ್ ಮಾಡಬಾರ್ದು. ಒಂದು 10ರಿಂದ 15 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಇವಾಗ ಬೇಳೆ ಕುದಿಯೋಕೆ ಇಟ್ಟಿದ್ದೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ತೊಗರೆಬೇಳೆ ಮತ್ತು ಕಡಲೆಬೇಳೆ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕುದ್ದಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕುದ್ದಿದೆ ನೋಡಿ. ಈ ಟೈಮಲ್ಲಿ ನಾನು ಏನು ಕಟ್ ಮಾಡಿಟ್ಟಿದ್ದೀನಲ್ಲ ಪುಂಡಿ ಪಲ್ಯ, ಇವಾಗ ಇದು ಆ್ಯಡ್ ಮಾಡ್ತೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಗಟ್ಟಿ ಮಾಡ್ಕೋಬೇಡಿ. ಸ್ವಲ್ಪ ನುಚ್ಚಿದ್ರೆ ಇನ್ನೂ ಸ್ವಲ್ಪ, ಜೋಳದ ನುಚ್ಚಿದ್ರೆ ಇನ್ನೂ ಸ್ವಲ್ಪ ಸೂಪರ್ ಆಗುತ್ತೆ. ಆದರೆ ನನ್ನ ಹತ್ರ ಇಲ್ಲ. ನಾನಿರೋ ಐಟಮಲ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಸೂಪರ್ ಆಗುತ್ತೆ ಫ್ರೆಂಡ್ಸ್. ಒಂದು ಸಲ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ. ಇವಾಗ ಒಂದು ಚೆನ್ನಾಗಿ ತಿರುಗಿಸ್ಬಿಟ್ಟು ಎಲ್ಲ ಮಿಕ್ಸ್ ಆದಮೇಲೆ ವಾಟ್ರ್ ಕಡಿಮೆ ಇದ್ದರೆ ಒಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಕೊಂಡು ಮುಚ್ಚಿ ಒಂದು 4ರಿಂದ 5 ವಿಜಲ್ ಹೊಡೆದ್ರೆ ಸಾಕು. ನಮಗೆ ಪರ್ಫೆಕ್ಟ್ ಪುಂಡಿ ಪಲ್ಯ ಆಗುತ್ತೆ. ಇವಾಗ ನೋಡಿ, ಇವಾಗ ಏನು ಜಜ್ಜಿಕೊಂಡಿದ್ದೀನಲ್ಲ ನಾನು ಬೆಳ್ಳುಳ್ಳಿ ಅದು ಇವಾಗ ಆ್ಯಡ್ ಮಾಡ್ಕೊತೀನಿ ನೋಡಿ. ಸ್ವಲ್ಪ ದಪ್ಪನೇ 1ರಲ್ಲಿ 2 ಆದರೂ ಸಾಕು ಅಷ್ಟೇ. ತುಂಬ ಬಾರೀಕ್ ಕೂಡ ಮಾಡಬಾರ್ದು. ಮಿಕ್ಸ್ ಮಾಡಿಬಿಡೋಣ ಸ್ವಲ್ಪ. ಇವಾಗ ಸ್ವಲ್ಪ ಟರ್ಮರಿ ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಕಲರಿಗೋಸ್ಕರ ಒಂದು ಸ್ವಲ್ಪ ಲಾಸ್ಟಿಗೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ, ಏನಕ್ಕಂದರೆ ಸ್ಮೆಲ್ ಬರಬಾರ್ದಲ್ವ. ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು 1-2 ನಿಮಿಷ ಬಿಟ್ಬಿಡೋಣ. ಸ್ಮೆಲ್ ಹೋಗಬೇಕಲ್ವ. ಹಸಿ ಸ್ಮೆಲ್ ಏನೇ ಸಾರು ಮಾಡಲಿ, ಬೇಳೆ ಸಾಂಬಾರು ಮಾಡಲಿ, ಹಸಿ ಸ್ಮೆಲ್ ಇದ್ದರೆ ಊಟ ಮಾಡೋ ಟೈಮಲ್ಲಿ ಹೋಗಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು 1-2 ನಿಮಿಷ ಬಿಟ್ಬಿಡ್ತೀನಿ. ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ತೀನಿ. 1-2 ನಿಮಿಷ ಬಿಟ್ಟಾದಮೇಲೆ ಮತ್ತೆ ಬರ್ತೀನಿ ನೋಡಿ ಫ್ರೆಂಡ್ಸ್. 1-2 ನಿಮಿಷ ಆಯ್ತು. ಇವಾಗ ನೋಡಿ, ಇವಾಗ ಹಸಿ ಸ್ಮೆಲ್ ಕೂಡ ಹೋಯಿತು ಸ್ವಲ್ಪ. ಇವಾಗ ಲಾಸ್ಟ್ ಫೈನಲಿಯಾಗಿ ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಅಷ್ಟೊಂದು ಖಾರ ಇಲ್ಲ ಫ್ರೆಂಡ್ಸ್, ಮೀಡಿಯಮೇ ಇದೆ. ಒಂದು 5 ವಿಜಲ್ ಹೊಡೆದ್ರೆ ನಮ್ಮ ಪುಂಡಿ ಪಲ್ಯ ಚೆನ್ನಾಗಿ ಕುದಿಯುತ್ತೆ. ತುಂಬ ಈಸಿ ಫ್ರೆಂಡ್ಸ್. ಇದು ನುಚ್ಚಿರಬೇಕು, ಇನ್ನೂ ಸೂಪರ್ ಇರುತ್ತೆ. ಆದರೆ ಇಲ್ಲಿ ಎಲ್ಲಿ ಸಿಗುತ್ತೆ ಜೋಳದ ನುಚ್ಚಿರಬೇಕು, ಇನ್ನೂ ಸೂಪರ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ವಾಟರ್, ಒಂದು ಲೋಟದಷ್ಟು ವಾಟರ್. ಇವಾಗ ಮುಚ್ಚಿಬಿಡೋಣ. ಇವಾಗ ಒಂದು 5 ವಿಜಲ್ ಹೊಡೆದ್ರೆ ಸಾಕು, ಪರ್ಫೆಕ್ಟ್ ಕುದಿಯುತ್ತೆ. ಹಾಗೆ ಹೊಸದಾಗಿ ಯಾರ್ಯಾರು ನೋಡ್ತಾಯಿದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್.
ಸಪೋರ್ಟ್ ಮಾಡಿ, ಪ್ರತಿಯೊಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಒಂದು 5 ವಿಜಲ್ ಹೊಡಿಬೇಕಲ್ವ, ಮುಚ್ಚಿಬಿಡೋಣ. ನೋಡಿ ಒಂದು 5 ವಿಜಲ್ ಹೊಡೆದ್ರೆ ನಮ್ಮ ಪುಂಡಿ ಪಲ್ಯ ಚೆನ್ನಾಗಿ ಕುದಿಯುತ್ತೆ. ಒಂದು 5 ವಿಜಲ್ ಹೊಡಿಲಿ ಫ್ರೆಂಡ್ಸ್. ಇವಾಗ ಬನ್ನಿ ಫ್ರೆಂಡ್ಸ್, ಒಂದು 5 ವಿಜಲ್ ಆದವು ನೋಡಿ. ಒಂದು 5 ವಿಜಲ್ ಕೂಗಿಸ್ಕೊಂಡಾದ್ಮೇಲೆ ನೋಡಿ ಪರ್ಫೆಕ್ಟಾಗಿ ಕುದ್ಬಿಟ್ಟಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಚೆನ್ನಾಗಿ ರುಬ್ಬಿ ಬಿಡೋಣ. ಏನು ಕಡಲೆಬೇಳೆ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ನಾನು, ಅದು ಹಾಗೆ ಕಾಣಿಸ್ತಾ ಇದೆ, ಆದರೆ ಮೆತ್ತಗೆ ಇದೆ ನೋಡಿ. ನಿಮ್ಗೆ ತೋರಿಸ್ತೀನಿ ನೋಡಿ. ಕುದ್ಬಿಟ್ಟಿದ್ದಾವೆ. ಒಂದು ಸ್ವಲ್ಪ ಲಟ್ಟಣಿಗೆಯಲ್ಲಿ ರಗಡಿಸ್ಬಿಟ್ರೆ ನೋಡಿ ಪರ್ಫೆಕ್ಟ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ರುಬ್ಬಿಬಿಟ್ಟು ಬರ್ತೀನಿ ನೋಡಿ. ಈ ಥರ ಆಯ್ತು. ಇವಾಗ ರುಬ್ಬಾದ್ಮೇಲೆ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಚೆನ್ನಾಗಿ ರುಬ್ಬಾದ್ಮೇಲೆ ನೋಡಿ ಇಷ್ಟು ಈ ಕಲರ್ ಆಯಿತು. ಇವಾಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊತೀನಿ. ವಾಟರ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಬನ್ನಿ ಇವಾಗ ಬಗಾರ್ ಹುಡಿಯೋಣ. ಟೇಸ್ಟ್ ಅಂತೂ ಕೇಳಲೇಬೇಡಿ ಫ್ರೆಂಡ್ಸ್. ಜೋಳದ ರೊಟ್ಟಿ ಇದ್ದರೆ ಸಾಕು, ರೈಸ್ ಹತ್ತಲ್ಲ, ಏನು ಹತ್ತಲ್ಲ, ಅಷ್ಟು ಸೂಪರ್ ಇರುತ್ತೆ. ಇವಾಗ ಬನ್ನಿ ಬಗಾರ್ ಹುಡಿಯೋಣ. ನೋಡಿ ಒಂದು ಸಣ್ಣ ಚಿಕ್ಕ ಒಂದು ಪಾತ್ರೆಯಲ್ಲಿ ನೋಡಿ ಒಂದು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಆಯಿಲಲ್ಲಿ ಜೀರಿಗೆ, ಸಾಸಿವೆ ಚಿಟಪಟ ಅಂತ ಸಿಡಿದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ ನಿಮಗೆ? ಚಿಟಪಟ ಅಂತ ಚೆನ್ನಾಗಿ ಸಿಡ್ದಾದ್ಮೇಲೆ ಸೌಂಡ್ ಬರ್ತಾ ಇಲ್ಲ, ನಾನು ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಜೀರಿಗೆ ನೋಡಿ ಚಿಟಪಟ ಅಂತ ಸೌಂಡ್ ಬಂದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವು. ನೋಡಿ ಸೌಂಡ್ ಹೇಗೆ ಬರ್ತಾ ಇದೆ. ಇವಾಗ ರುಬ್ಬಿರುವ ಪುಂಡಿ ಪಲ್ಯ ಬೇಳೆ ಸೇರಿಸ್ಬಿಟ್ಟು ಮುಚ್ಚಲೇಬೇಕಂತೇನಿಲ್ಲ ಫ್ರೆಂಡ್ಸ್. ಬನ್ನಿ ಇವಾಗ ಬೇಳೆ ಸೇರಿಸ್ತೀನಿ. ಇವಾಗ ನೋಡಿ ಕಾಣಿಸ್ತಾ ಇದೆಯಾ? ಸೂಪರ್. ಇವಾಗ ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತೀನಿ. ಇಷ್ಟು ಕಲರ್ಫುಲ್ಲಾಗಿ ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ನಮ್ಮ ಪುಂಡಿ ಪಲ್ಯ ರೆಡಿ ಫ್ರೆಂಡ್ಸ್. ಓಕೆ, ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತೀನಿ. ಇದೇನು ನೋಡಿ, ಇದರಲ್ಲೇ ಸ್ವಲ್ಪ ವಾಟರ್ ಸೇರಿಸ್ಬಿಟ್ಟು ನೋಡಿ, ಇದಕ್ಕೆ ಸ್ವಲ್ಪ ಹಾಗೆ ಇದೆ, ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತೀನಿ. ಬನ್ನಿ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಎಷ್ಟು ಗಟ್ಟಿ ಸಾಕು. ತುಂಬ ಜಾಸ್ತಿ ನೀರಾಗಿದ್ರೂ ಅಷ್ಟು ಚೆನ್ನಾಗಿ ಟೇಸ್ಟ್ ಇರಲ್ಲ. ಇವಾಗ ಸಾಲ್ಟ್ ಸೇರಿಸ್ಕೊಂಡ್ಬಿಟ್ಟು ಮುಚ್ಚಿಬಿಟ್ರೆ ಒಂದು 10 ನಿಮಿಷ ಕುದ್ರೆ ಸಾಕು. ನಮ್ಮ ಪುಂಡಿ ಪಲ್ಯ ರೆಡಿ. ಚಿಕನಿಗೆ ಸೈಡ್ ಹೊಡಿಯುತ್ತೆ, ಅಷ್ಟು ಸೂಪರ್ ಇರುತ್ತೆ ಫ್ರೆಂಡ್ಸ್ ಇದು.
ಇವಾಗ ಒಂದು 10 ನಿಮಿಷ ಕುದಿಸ್ಕೊಂಡು ಮುಚ್ಚಿಬಿಟ್ರೆ ಸಾಕು ಫ್ರೆಂಡ್ಸ್. ಮತ್ತು ತೆಗ್ದಾದ್ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಪರ್ಫೆಕ್ಟ್ ಆಯ್ತು. ಇವಾಗ ರೈಸ್ ಸರ್ವ್ ಮಾಡಿಬಿಟ್ಟು ಪುಂಡಿ ಪಲ್ಯ ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೂಪರ್ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ರೈಸ್ ಜೊತೆ ಊಟ ಮಾಡೋಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸೂಪರ್ ಕಲರ್ಫುಲ್ಲಾಗಿ ಬಂದಿದೆ. ಹೀಗೆ ಒಂದು ಸಲ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಫುಲ್ ವಿಡಿಯೋ ವಾಚ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡ್ತಾ ಇದ್ರಲ್ವಾ, ನೋಡಿ ಕಲರ್ ನೋಡಿ, ಸೂಪರ್ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಊಟ ಮಾಡೋ ಟೈಮು. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ, ರೆಸಿಪಿದೊಂದಿಗೆ ನಾಳೆ ಸಿಗ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಫುಲ್ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ ಎಲ್ಲರಿಗೂ. ಮತ್ತು ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಸೂಪರಾಗಿ ಬಂದಿದೆ, ಕಲರ್ಫುಲ್ಲಾಗಿ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಸಪೋರ್ಟ್ ಮಾಡಿ ಹಾಗೆ.